ಮಂದಿ ಬಂದ 100 ಭಾಷಣ ಕೊಟ್ಟರು 100 ವಿಡಿಯೋಸ್ ನೀವು ನೋಡ್ರೂ ನಿಮಗೆ ಅದು ಪಾಸಿಬಲ್ ಮೋಟಿವೇಶನ್ ಏನಿದ್ರು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟನ್ನ ಇರ್ತಾವ. ಸೊ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸ್ಟಡಿ ಮಾಡಕ್ ಒಟ್ಟ ಮನಸ ಆಗವಲ್ತು, ಹೆವಿ ಬೋರ್ ಆಗತೈತಿ, ಓದಾಕ್ ಕುಂತ್ರ ಅರ್ಥನೂ ಆಗವಲ್ತು, ಹೆವಿ ಬೋರ್ ಅನ್ಸತೈತಿ, ಏನೂ ರೀಸನ್ ಇಲ್ಲ ಆದ್ರೂ ನಮ್ಗೆ ಓದಾಕ್ ಮನಸ್ಸು ಆಗವಲ್ತು ಅನ್ನೋರಿಗೆ ಒಂದಷ್ಟು ಸಿಂಪಲ್ ಟಿಪ್ಸ್ ನಾವು ಈ ವಿಡಿಯೋ ಒಳಗೆ ನೋಡೋಣ. ಸೊ ಈ ವಿಡಿಯೋನ ನೀವು ಏನಾರ ಪೂರ್ತಿ ನೋಡಿರಿ ಅಂದ್ರೆ ಎಂಡಿಗೆ ಡೆಫಿನೆಟ್ಲಿ ನಿಮ್ಮ ಒಂದು ಫೋಕಸ್ ಸ್ಟಡಿ ಮೇಲೆ ಬರ್ತೈತಿ. ಸೊ ಎಂಡ್ ವರ್ಗು ನೋಡ್ರಿ. ಮತ್ತೆ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಒಂದೊಂದ್ಸಲ ಹಿಂಗ ಅನಿಸ್ತೈತಿಲ್ಲ, ಫುಲ್ ಡೌನ್ ಫೀಲ್ ಆಗ್ತಿರ್ತೈತಿ. ಒಂದೊಂದ್ಸಲ ರೀಸನ್ ಇರಂಗಿಲ್ಲ ಯಾಕೆ ನಾವು ಸ್ಟ್ರೆಸ್ ಆಗೇವಿ, ಸ್ಯಾಡ್ ಯಾಕೆ ಆಗತ್ತೇವಿ ಅನ್ನೋದಕ್ಕೆ ಒಂದೊಂದ್ಸಲ ಕಾರಣನೇ ಇಲ್ಲದ ನಾವು ಡೌನ್ ಆಗಿರ್ತೇವಿ. ಒಂದೊಂದ್ಸಲ ಏನೇ ಸಿಚುವೇಶನ್ ಬಂದಿರ್ತೈತಿ ಅಂದ್ರೆ ಮನ್ಯಾಗ ಯಾರ್ದೋ ಜೊತೆ ಜಗಳ ಮಾಡಿರ್ತೇವಿ, ಯಾರೋ ನಮಗ್ ಬೈದಿರ್ತಾರೋ, ಅಥವಾ ಫ್ರೆಂಡ್ ಜೊತೆ ಏನೋ ಕಿತ್ತಾಟ ಆಗಿರ್ತೈತಿ, ಇಲ್ಲಪ್ಪ ಅಂದ್ರೆ ಏನೋ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಚೀಟ್ ಮಾಡೋದಾಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅವ್ರ ಜೊತೆ ಜಗಳ ಆಗಿರ್ಬೋದು. ಇಂಥ 108 ಮನುಷ್ಯ ಅಂದ್ಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾವು. ಈಗ ನೀವು ನಿಮ್ಮ ಮುಂದೆ ಎಷ್ಟೋ ಒಬ್ರು ನಕ್ಕೊಂತ ಮಾತಾಡತಾರ ಅಂದ್ರೂ ಅವ್ರಿಗೆ ಏನಾರ ಒಂದು ಸಮಸ್ಯೆ ಇದ್ದೇ ಇರ್ತೈತಿ. ಫ್ಯಾಮಿಲಿ ದರ ಆಗಿರ್ಬೋದು, ಹೆಲ್ತ್ ದರ ಆಗಿರ್ಬೋದು, ಏನಾರ ಒಂದು ಸಮಸ್ಯೆಗಳು ಅಂತೂ ಇದ್ದೇ ಇರ್ತದ. ಸೊ ಅಂತ ಟೈಮ್ ಒಳಗೆ ಏನಾಗ್ತೈತೆ ಅಂದ್ರೆ ಅದ್ರಾಗೂ ಸ್ಟಡಿ ಮಾಡೋರ್ದು ಹಿಂಗ ಮೆಂಟಲ್ ಪೀಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಮೆಂಟಲ್ ಸ್ಟ್ರೆಸ್ ಬ್ಯಾಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಈಗ ಒಮ್ಮೆ ನೀವು ಡೌನ್ ಫೀಲ್ ಮಾಡತ್ತೀರಿ, ಏನೋ ಒಂದಷ್ಟು ಇಶ್ಯೂ ಇಂದ ನನಗೆ ಒಟ್ಟ ಓದಾಕ್ ಮನಸ್ಸಾಗವಲ್ತು, ಬುಕ್ ಹಿಡ್ಕೊಳತೇನಿ, ಖಾಲಿನ ಅದೇನಿ, ಓದೋ ಸಲುವಾಗನ ಟೈಮ್ ಐತಿ, ಸೊ ಓದಾಕ್ ಕೂರಾತೇನಿ, ಏನ್ ಓದಿರೋನು ತಿಳಿವಲ್ತಾಗೈತಿ, ಅಂಡ್ ಬರೇ ಬುಕ್ ಹಿಡ್ಕೋತೇನಿ, ಒಂದು ಮಲ್ಕೋತೇನಿ, ಇಲ್ಲ ಅಲ್ಲೇ ಮೊಬೈಲ್ ಯೂಸ್ ಮಾಡ್ತೇನಿ, ಇಲ್ಲ ಹಂಗ ಅಲ್ಲೇ ಓಡಾಡ್ತಿರ್ತೀನಿ, ತಲೆಯಾಗ ನೋಡ್ರೆ ಸ್ಟ್ರೆಸ್ ಓದೋದನ ಐತಿ, ಬಟ್ ಓದಾಕಂತ್ರು ಆಗ್ವಲ್ತು, ಹಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿರ್ತಾರ. ಅಷ್ಟಾದ್ರೂ ಮತ್ ಫೋರ್ಸ್ಲೆ ಓದಾಕ್ ಹಚ್ತಿರ್ತಾರ ಮನಸ್ನ, ಇಲ್ಲ ನೀವ್ ಓದಬೇಕ, ನೀ ಕುಂದ್ರಬೇಕ. ಸೊ ಅಂತಂದಾಗ ಏನಾಗೈತಿ, 1 ಪೇಜ್ 2 ಪೇಜನ್ನು ಓದಾಕ್ ಆಗಂಗಿಲ್ಲ, ಅಂಡ್ ನಿಮ್ಮ ಮನಸ್ಸ ಡಿಮೋಟಿವೇಟ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಸ್ಟಡಿ ಅಂದ್ರೆ ಹೇಟ್ ಮಾಡ್ಬೇಕ ಹಂಗ ಅನ್ಸಕ್ ಚಾಲೂ ಆಗ್ತೈತಿ. ಅಂತ ಟೈಮ್ ಒಳಗೆ ನೀವ್ ಏನ್ ಮಾಡ್ಬೇಕಂತಂದ್ರ ವೆರಿ ಸಿಂಪಲ್, ಜಸ್ಟ್ ಬ್ರೇಕ್ ತಗೊಳ್ರಿ. ಮನುಷ್ಯಾಗ ಬ್ರೇಕ್ ಅದಾವಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಬೇಕಾದ್ರೆ ಕೆಲಸ ಮಾಡೋರ ಇರ್ಲಿ ಅಥವಾ ನೀವು ಸ್ಟಡಿ ಮಾಡೋರ ಇರ್ಲಿ, ಬಟ್ ಲೈಫ್ ಒಳಗೆ ಮನುಷ್ಯಾಗ ಬ್ರೇಕ್ಗಳು ಬೇಕಾಗ್ತಾವ ಅವಾಗ. ಸೊ ಅದನ್ನ ನೀವು 1 ದಿನ ತಗೊಳ್ರಿ, 2 ದಿನ, ಬೇಕಾದ್ರೆ 4-5 ದಿನ ತಗೊಳ್ರಿ ನಡೀತೈತಿ. ಹಾಗಂತ 1-2 ತಿಂಗಳು ತಗೋಕ್ ಹೋಗ್ಬೇಡ್ರಿ, ಮತ್ತೆ ಆಮೇಲೆ ನಿಮಗೆ ಸ್ಟಡಿ ಮಾಡಕ್ ಮನ್ಸನ ಬರಂಗಿಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರ 1 ರಿಂದ 4 ದಿನ ಒಂದು ಬ್ರೇಕ್ ತಗೊಳ್ರಿ. ಓಕೆ, ಆ ಟೈಮ್ ಒಳಗೆ ನಿಮಗೆ ಏನ್ ಮಾಡ್ಬೇಕು ಅನಿಸ್ತೈತ್ಲ ಅದನ್ನ ಮಾಡ್ರಿ 100%. ಆ ಟೈಮ್ ಒಳಗೆ ಯಾವ್ದೇ ಕಾರಣಕ್ಕೂ ಸ್ಟಡಿ ಮಾಡ್ದಂಗ, ಒಟ್ಟ ಸ್ಟಡಿ ಮಾಡಂಗಿಲ್ಲ, ಸ್ಟಡಿ ರಿಲೇಟೆಡ್ ಏನು ವಿಡಿಯೋ ನೋಡಂಗಿಲ್ಲ, ಇನ್ಫಾರ್ಮೇಶನ್ ನೋಡಂಗಿಲ್ಲ, ಯಾರ ಜೊತೆ ಸ್ಟಡಿ ರಿಲೇಟೆಡ್ ಮಾತಾಡದಂಗಿಲ್ಲ, ಸ್ಟ್ರೆಸ್ ಇಲ್ಲ, ಏನೂ ಇಲ್ಲ. ನಿಮ್ ಮನ್ಸ್ ಹೆಂಗಿರ್ಬೇಕಂದ್ರೆ ನಾ ಸ್ಟಡಿನ ಮಾಡತ್ತಿಲ್ಲಪ್ಪ, ನನ್ನೊಂದು ಫ್ರೀ ಲೈಫ್ ಐತಿ, ಆ ತರ ನೀವು 4 ದಿನ ಮೈಂಡ್ ಸೆಟ್ ಇಟ್ಕೊಳ್ರಿ. ಆ ಟೈಮ್ ಒಳಗೆ ನಿಮಗೆ ಏನಾರ ಒಂದಷ್ಟು ಜನಕ್ಕೆ ಆಬ್ವಿಯಸ್ಲಿ ನೇಚರ್ ಒಳಗೆ ಸುತ್ತಾಡ್ಬೇಕಂತ ಅನಿಸ್ತೈತಿ, ಒಂದಷ್ಟು ಜನಕ್ಕೆ ದೇವ್ರ ಗುಡಿಗಳಿಗೆ ಎಲ್ಲಾ ಕಡೆ ವಿಸಿಟ್ ಕೊಡ್ಬೇಕು ಅನಿಸ್ತೈತಿ, ಒಂದಷ್ಟು ಜನಕ್ಕೆ ರಿಲೇಟಿವ್ಸ್ ಯಾರ್ದಾರ ಕಸಿನ್ಗಳ ಮನೆಗೆ ಹೋಗಿ ಇದ್ ಬರ್ಬೇಕು ಅನಿಸ್ತೈತಿ. ಇನ್ನು ಒಂದಷ್ಟು ಜನ ಹೆಂಗಂದ್ರ ಮನ್ಯಾಗನೇ ಇರ್ಬೇಕಂತಾರ, ಅವ್ರು ಎಲ್ಲಿ ಹೋಗಂಗಿಲ್ಲ, ಮನೆಯೊಳಗೆ ಇರ್ಬೇಕು ಅನಿಸ್ತಿರ್ತೈತಿ. ಅಂತವ್ರು ಆರಾಮ್ ಬೆಳಗ್ಗೆ ನಾಷ್ಟ ಮಾಡ್ದೆ, ಸ್ನಾನ ಮಾಡ್ದೆ, ಟಿವಿ ನೋಡ್ದೆ, ಆರಾಮ್ ಮಧ್ಯಾಹ್ನ ಮಕ್ಕೊಂಡೆ, ರಾತ್ರಿನೂ ಮಕ್ಕೊಂಡೆ, ಈ ತರ ನೀವು ಜಸ್ಟ್ 4 ದಿನ ಮಾಡ್ರಿ. 4 ದಿನ ಆದ್ಮೇಲೆ ನೀವು ಏನ್ ಒಂದಷ್ಟು ಡಿಸೈರ್ಸ್ ಫುಲ್ಫಿಲ್ ಆಕಾವು, ನೀವೊಂದೊಂಥರ ಮೋಟಿವೇಟ್ ಫೀಲ್ ಆಗ್ತೀರಿ, ನಿಮ್ದೊಂದು ಡೌನ್ ಏನ್ ಫೀಲ್ ಆಗಿರ್ತೈತಲ್ಲ ಅದು ಕಡಿಮೆ ಆಗ್ತೈತಲ್ಲ, ಅವಾಗ ನೀವೇನ್ ಮಾಡ್ಬೇಕಂತಂದ್ರ ಶಾಂತ ಕುಂತ ನಿಮ್ಮ ಬ್ರೈನ್ ಜೊತೆ ನೀವು ಮಾತಾಡ್ರಿ, ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡ್ರಿ. ಸ್ವಾಮಿ ವಿವೇಕಾನಂದ ಅವರು ಅದನ್ನ ಹೇಳ್ಯಾರ, ನೀವು ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿನೂ ಅವನ ಮನಸ್ಸಿನ ಜೊತೆ ಅವ್ನು ಮಾತಾಡ್ಬೇಕು ಅಂದ್ರಷ್ಟ ಸಕ್ಸಸ್ ಆಗಕ್ ಸಾಧ್ಯ ಐತೆ ಅಂತ ಹೇಳಿ. ಸೊ ಅಂತ ಮಹಾಜ್ಞಾನಿಗಳು ಹೇಳಿದ್ ಯಾವತ್ತು ತಪ್ಪಿರಾಗಂದ್ರು ದೇವರಾಣಿ ಸಾಧ್ಯ ಇಲ್ಲ. ಸೊ ನಿಮ್ಮ ಜೊತೆ ಕುಂತ ಆರಾಮಾಗೆ ಕುಂತ ಮಾತಾಡ್ರಿ. ಏನ್ ಮಾತಾಡ್ಬೇಕಂತಂದ್ರ, ಯಾಕೆ ಓದಾತೇನ್ ನಾನ, ಯಾಕ ಓದು ಡಿಸಿಷನ್ ನಿಮ್ದ ಇರ್ತದ. ಯಾಕಂದ್ರೆ ಬೇರೆದವ್ರು ಬಹಳ ಜನ ನೋಡಿರ್ಬೋದು, ಒಂದಷ್ಟು ಜನ ಪ್ರೈವೇಟ್ ಒಳಗೆ ಕರಿಯರ್ ಮಾಡ್ತಿರ್ತಾರ, ಒಂದಷ್ಟು ಜನ ಬಿಸ್ನೆಸ್ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಬಟ್ ಓದೋ ಡಿಸಿಷನ್, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕನ್ನೋ ಡಿಸಿಷನ್ ನಿಮ್ದ ಇರ್ತೈತಿ. ಬೇರೆ ಯಾರು ತಂದು ನಿಮ್ಗೆ ಫೋರ್ಸ್ಲಿ ಅಂತೂ ಕುಂದರ್ಸಿರಂಗಿಲ್ಲ. ಸೊ ನಿಮ್ಮ ಡಿಸಿಷನ್, ನೀವು ತಗೊಂಡಿರಿ, ಇಷ್ಟಪಟ್ಟು ತಗೊಂಡ್ ಡಿಸಿಷನ್ ಐತಿ. ಸೊ ಆ ಗುರಿನ ನೀವು ತಲುಪಿರಿ ಅಂದ್ರೆ ಏನಾಗ್ತೀರಿ, ತಲುಪಿದ ಮೇಲೆ ನಿಮ್ ಲೈಫ್ ಯಾವ ತರ ಇರ್ತೈತಿ, ಮಸ್ತ್ ಇರ್ತೈತಿ. ಮೋಟಿವೇಟ್ ಮಾಡ್ರಿ ನಿಮ್ ಬ್ರೈನಿಗೆ. ಎಸ್ ನಾ ಒಂದ್ಸಲ ಏನಾರ ನನ್ನ ಗೋಲ್ ರೀಚ್ ಆದ್ನಿ ಅಂತಂದ್ರ ನನ್ ಲೈಫ್ ಸೆಟಲ್ಡ್ ಆಕೈತಿ, ಫಿನಾನ್ಸಿಯಲ್ ಸ್ಟೇಟಸ್ ಚಲೋ ಆಕೈತಿ, ನಾ ಮನಿ ಕಟ್ಬೋದು, ನನ್ನ ಹಿಂದಿನ ಜನರೇಷನ್ಗೆ ಚಲೋ ಆಕೈತಿ, ನನ್ನ ತಂದೆ ತಾಯಿ ಪ್ರೌಡ್ ಫೀಲ್ ಮಾಡ್ತಾರೋ, ನನ್ನಿಂದ ಆದಷ್ಟು ನಾ ಸೊಸೈಟಿಗೆ ಏನೋ ಒಂದು ಮಾಡ್ಬೋದು, ನನ್ನ ಕನಸನ್ನ ಸಾಕಾರ ಮಾಡ್ಕೊಂಡಿದ್ದು ಒಂದು ಸಂತೃಪ್ತಿ ನನ್ನ ಮನಸ್ಸಿಗೆ ಸಿಗ್ತೈತಿ. ಈ ತರ ಮೋಟಿವೇಟ್ ಮಾಡ್ರಿ. ಇನ್ನು ಡಿಮೋಟಿವೇಟ್ ವೇ ಒಳಗನು ನೀವು ಮನಸ್ಸಿಗೆ ಒಂದಷ್ಟು ನೆಗೆಟಿವ್ ಆಗಿನೂ ಒಂದಷ್ಟು ಭಯ ಹುಟ್ಟಿಸ್ಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರ, ಆ ಗುರಿನ ನೀವು ರೀಚ್ ಆಗ್ಲಿಲ್ಲ ಅಂತಂದ್ರೆ ನನ್ನ ಲೈಫ್ ಹೆಂಗ್ ಆಗ್ತೈತಿ, ಒಂದ್ ವೇಳೆ ನಾ ರೀಚ್ ಆಗ್ಲಿಲ್ಲ ಅಂದ್ರೆ ಎಲ್ಲಾರ್ದು ಮುಂದಂದು ಇನ್ಸಲ್ಟ್ ಆಗ್ತೈತಿ. ಬಿಕಾಸ್ ನಾ
ಎಷ್ಟು ವರ್ಷ ಎಲ್ಲ ನಾ ಅದಕ್ಕೆ ಪ್ರಿಪೇರ್ ಆಗಿದ್ನಿ, ಬಟ್ ನನಗೆ ಜಾಬ್ ಸಿಗ್ಲಿಲ್ಲ, ಪ್ರೈವೇಟ್ ಒಳಗೆ ಈಗ ನನಗೆ ಕರಿಯರ್ ಇಲ್ಲ, ನಾ ಅನ್ಕೊಂಡಂತ ಲೈಫ್ ನನಗೆ ಲೀಡ್ ಮಾಡಕ್ ಆಗಂಗಿಲ್ಲ. ಈ ತರ ಮನಸ್ಸಿಗೆ ಒಂಚೂರು ಅಂಜಿಕೆ ಅನ್ನೋದು ಬರ್ಬೇಕಲ್ಲ. ಯಾಕಂದ್ರೆ ಯಾವಾಗ ನಾವು ಓವರ್ ಕಾನ್ಫಿಡೆಂಟ್ ಆಗಿರ್ತೇವಲ್ಲ ಅವಾಗ ತಪ್ಪುಗಳನ್ನ ಬಹಳ ಮಾಡ್ತೇವಿ. ಮನುಷ್ಯ ಅಂದ್ಮೇಲೆ ಸ್ವಲ್ಪ ಅಂಜಬೇಕು, ಅಂಜೋ ಮನುಷ್ಯ ಜಾಸ್ತಿ ತಪ್ಪುಗಳನ್ನ ಮಾಡಂಗಿಲ್ಲ ಅಂತ. ಹಂಗಂತ ಹೆವಿ ಅಂಜಬಾರ್ದು. ಒಂದ್ ಲೆವೆಲ್ ಅನ್ನೋದನ್ನು ಮನುಷ್ಯಾಗ ಬೇಕಾಗ್ತೈತಿ ಅವ್ನು ಸಕ್ಸಸ್ ಒಂದು ದಾರಿ ಒಳಗ. ಸೊ ಎಲ್ಲಾನು ಕುಂತ ಥಿಂಕ್ ಮಾಡ್ರಿ ಒಂದ್ ಸಲ. ಮಾಡಿರ ಏನಾಗ್ತೈತಿ, ನಾ ರೀಚ್ ಆದ್ರ ಏನಾಗ್ತೈತಿ, ರೀಚ್ ಆಗ್ಲಿಲ್ಲ ಅಂದ್ರೆ ಏನಾಗ್ತೈತಿ, ಸೊ ನಾ ಈಗ ಏನ್ ಮಾಡ್ಬೇಕು. ಸೊ ನಿಮ್ಮ ಮನಸ್ಸಿಗೆ ನೀವು ಕನ್ವಿನ್ಸ್ ಮಾಡ್ಬೇಕು. ಯಾವಾಗ ನಿಮ್ಮ ಬ್ರೈನ್ ಮತ್ತ ಮೈಂಡ್ ಕನೆಕ್ಟ್ ಆಗ್ತಾವಲ್ಲ, ನಿಮ್ಮ ಮನಸ್ಸ ನಿಮ್ಮ ಬ್ರೈನ್ ಯಾವಾಗ ಕನೆಕ್ಟ್ ಆಕ್ಕವಲ್ಲ ಅವಾಗ ನಿಮ್ದು 100% ಫೋಕಸ್ ಸಾಧ್ಯ ಐತಿ. ಹೊರತು ನನ್ನಂತ 100 ಮಂದಿ ಬಂದು 100 ಭಾಷಣ ಕೊಟ್ರು, 100 ವಿಡಿಯೋಸ್ ನೀವು ನೋಡ್ರೂ ನಿಮಗೆ ಅದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಎಕ್ಸ್ಟರ್ನಲ್ ಮೋಟಿವೇಶನ್ ಏನಿದ್ರು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟನ್ನ ಇರ್ತಾವ. ಸೊ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ಬೇಕು, ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು. ಈ ತರ ಆದ್ರೆ ಅಷ್ಟನ್ನ ಪಾಸಿಬಲ್ ಐತಿ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡ್ಲಿಕ್ಕೆ. ಸೊ ಜಸ್ಟ್ ಏನಿಲ್ಲ, ನಿಮಗೆ ಬ್ರೇಕ್ ಅಂತೂ ಅವಶ್ಯಕತೆ ಇರ್ತೈತಿ ಮನುಷ್ಯ ಅಂದ್ಮೇಲೆ. ಸೊ ಒಂದು ಬ್ರೇಕ್ ತಗೊಳ್ರಿ, ಎಂಜಾಯ್ ಮಾಡ್ರಿ, ರಿಲ್ಯಾಕ್ಸ್ ಆಗ್ರಿ. ಆಮೇಲೆ ಅಗೇನ್ ನೀವು ಸ್ಟಡಿಗೆ ಕೂರೋಕ್ಕಿಂತ ಮೊದಲ ಯಾಕೆ ನಾ ಮಾಡಾತೀನಿ, ಯಾರಿಗೋಸ್ಕರ ಮಾಡಾತೀನಿ, ನಾ ಮಾಡ್ರೆ ಏನೇನ್ ಆಗ್ತೈತಿ, ಏನೇನು ಬದಲಾವಣೆ ನನ್ನ ಮನಿ ಒಳಗ್ ಬರ್ತಾವು, ನನ್ನವ್ರಿಗೆ ಬರ್ತಾವು, ನನಗ್ ಬರ್ತದ. ಇಷ್ಟೆಲ್ಲ ನೀವು ಪಾಯಿಂಟ್ ನ ಸೀರಿಯಸ್ ಆಗಿ ಥಿಂಕ್ ಮಾಡ್ಕೊಂಡ್ರಿ ಅಂದ್ರ ಸಾಕ. ತಾನ ನಿಮಗ ಸ್ಟಡಿ ಮೇಲೆ ಫೋಕಸ್ ಬರ್ತೈತಿ. ಇಷ್ಟ ಆದ್ಮೇಲೂ ನಿಮಗೆ ಏನಾರ ಸ್ಟಡಿ ಮೇಲೆ ಫೋಕಸ್ ಬರ್ಲಿಲ್ಲ ಅಂತಂದ್ರ ನೀವು ಸ್ಟಡಿ ಬಿಟ್ಟು ಮೇ ಬಿ ಬೇರೆ ಯಾವ್ದಾರ ಒಂದು ಕರಿಯರ್ ಒಳಗೆ ಫೋಕಸ್ ಮಾಡೋದ ಬೆಟರ್ ಅನ್ಕೋತೇನೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.